ಬಜೆಟ್ ಬಗ್ಗೆ ಅನುಮತಿಯನ್ನು ಪಡೆದುಕೊಂಡು ಬರ್ತಾರೆ. ನಿನ್ನೆ ಅಷ್ಟೇ ನಿರ್ಮಲಾ ಸೀತಾರಾಮನ್ ಅವರು ಅಧಿವೇಶನ ಸಂದರ್ಭದಲ್ಲೂ ಕೂಡ ಆರ್ಥಿಕ ಸಮೀಕ್ಷೆಯನ್ನು ಮಂಡನೆ ಮಾಡಿದ್ರು. ಅದಕ್ಕೂ ಮೊದಲು ರಾಷ್ಟ್ರಪತಿಯವರು ಭಾಷಣವನ್ನು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ್ರು. ತಮ್ಮ ಸರ್ಕಾರ ಚೆನ್ನಾಗಿ ನಡ್ಕೊಳ್ತಾ ಇದೆ ಅಂತ ಕೂಡ ಹೇಳಿದ್ರು. ಇದಾದ ಬಳಿಕ ಇವತ್ತು ಒಂದು ಪ್ರೊಸೀಜರ್ ಇರುವಂಥದ್ದು. ಏನು ಪ್ರೊಸೀಜರ್ ಅಂತ ಹೇಳಿದ್ರೆ ಗಮನಿಸ್ತಾ ಇರ್ಬೋದು, ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಈ ಬಾರಿಯ ಬಜೆಟ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಯಾವ ರೀತಿಯಾಗಿ ನಮ್ಮ ತಂಡ ಅರ್ಥಾತ್ ಅಲ್ಲಿರುವಂತಹ ಅಧಿಕಾರಿಗಳು ಆರ್ಥಿಕ ತಜ್ಞರು ಯಾವ ರೀತಿಯಾಗಿ ಈ ಬಜೆಟ್ ಅನ್ನು ನಾವು ತಯಾರು ಮಾಡಿದ್ದೀವಿ, ಹೇಗೆ ತಯಾರು ಮಾಡಿದ್ದೀವಿ, ಯಾವ ವಿಚಾರಕ್ಕೆ ನಾವು ಆದ್ಯತೆಯನ್ನು ಕೊಟ್ಟಿದ್ದೀವಿ, ನಾರಿ ಶಕ್ತಿಯ ಬಗ್ಗೆ ಮಾತನಾಡ್ತಿದ್ದೀವಿ. ಜೊತೆಗೆ ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ರು, ಈ ಬಾರಿ ಯುವಕರಿಗೆ, ಬಡವರಿಗೆ, ಮಹಿಳೆಯರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಏನಾದರೂ ಇನ್ಪುಟ್ ಕೊಡ್ತಾ ಇರ್ಬೋದು. ಜೊತೆಗೆ ಕಳೆದ ಬಾರಿಯ ಬಜೆಟ್ ಅಂದರೆ ನಿಮಗೆ ಮಧ್ಯಂತರ ಬಜೆಟ್ನಲ್ಲಿ 9 ಅಂಶಗಳ ಬಗ್ಗೆ ಮಾತನಾಡಿದ್ರು. ಈ ಬಾರಿಯೂ ಕೂಡ ಏನಾದರೂ ಆ ರೀತಿಯ 9 ಅಂಶಗಳೇನಾದರೂ ತಂದಿದ್ದಾರಾ ಗೊತ್ತಿಲ್ಲ. ಬಟ್ ಈ ಬಾರಿ ಇರುವಂಥದ್ದು ದೊಡ್ಡ ಕುತೂಹಲ ಇಷ್ಟೇ ಇರುವಂಥದ್ದು, ಈ ಬಾರಿಯ ಅತಿ ದೊಡ್ಡ ಪ್ರಶ್ನೆ ಇರುವಂಥದ್ದು ಈ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ. ಟ್ಯಾಕ್ಸ್ ವಿಚಾರದಲ್ಲಿ ಮಧ್ಯಮ ವರ್ಗ ಮತ್ತು ಸ್ಯಾಲ್ರಿಯನ್ನು ಪಡೆದುಕೊಳ್ತಾ ಇರುವಂಥದ್ದು, ಸ್ಯಾಲ್ರಿಯಿಂದಲೇ ಜೀವನ ನಡೆಸ್ತಾ ಇರುವಂಥ ಸಾಕಷ್ಟು ಜನರು ಕೇಳ್ತಾ ಇರುವಂಥದ್ದು, ನಮಗೆ ಆದಾಯ ಮಿತಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ. ಅದರ ಬಗ್ಗೆ ಏನಾದರೂ ಈ ಬಾರಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರಾ ಇಲ್ವಾ ಅನ್ನುವ ಕುತೂಹಲ ಕೂಡ ಇರುವಂಥದ್ದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಅಧಿಕೃತವಾಗಿ ಬಜೆಟ್ ಮಂಡನೆಗೆ ಸಂಬಂಧಪಟ್ಟಂತೆ ಒಪ್ಪಿಗೆಯನ್ನು ಪಡೆದುಕೊಂಡಿದ್ದಾರೆ. ಏನು ಪ್ರೊಸೀಜರ್ ನಡೆಯುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಏನು ಪ್ರೊಸೀಜರ್ ನಡೆಯುತ್ತಪ್ಪ ಅಂತ ಹೇಳಿದ್ರೆ, ಈ ಬಜೆಟ್ ಪ್ರತಿ ಇರುತ್ತೆ, ಅದರಲ್ಲಿ ಇರುವಂಥ ಒಂದಿಷ್ಟು ಅಂಶಗಳನ್ನು ಪ್ರಸ್ತಾಪ ಮಾಡ್ತಾರೆ. ಅದಾದ ನಂತರ ಬಜೆಟ್ಗೆ ಮಂಡನೆಗೆ ಅನುಮತಿಯನ್ನು ಪಡೆದುಕೊಂಡು ವಾಪಸ್ ಬರ್ತಾರೆ. ಇಲ್ಲಿಂದ ನೇರವಾಗಿ ಈಗ ಸಂಸತ್ ಭವನಕ್ಕೆ ಹೋಗ್ತಾರೆ. ಸಂಸತ್ ಭವನದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬಜೆಟನ್ನು ಇಡ್ತಾರೆ, ಅಲ್ಲೂ ಕೂಡ ಒಪ್ಪಿಗೆಯನ್ನು ಪಡೆದುಕೊಳ್ತಾರೆ. ಅದಾದ ನಂತರ ಸೆಷನ್ಗೆ ಬರ್ತಾರೆ, ಅಧಿವೇಶನದಲ್ಲಿ ಬಜೆಟನ್ನು ಮಂಡನೆ ಮಾಡ್ತಾರೆ. ಇದಿರುವಂಥದ್ದು. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಸರ್ ಕುಮಾರ್ ಸರ್, ನೀವು ಹೇಳ್ತಾ ಇದ್ರಿ ಈ ಟ್ಯಾಕ್ಸ್ ಟೆರರಿಸಮ್ ಬಗ್ಗೆ. ಈಗ ನಾವು ಅದನ್ನು ಯಾರು ಹೇಳೋದಲ್ಲ ಸರ್, ಈಗ ಸೋಷಿಯಲ್ ಮೀಡಿಯಾದ ಯಾರು ಓಪನ್ ಮಾಡಿದ್ರು ಕೂಡ ಹೇಳ್ತಾರೆ ಸರ್. ಇತ್ತೀಚೆಗೆ ಒಂದು ವಿಡಿಯೋ ಇತ್ತಪ್ಪ, ನಿರ್ಮಲಾ ಸೀತಾರಾಮನ್ ಅವರು ಒಂದು ಯಾವುದೋ ಸೆಮಿನಾರಲ್ಲಿ ಕುತ್ಕೊಂಡಿದ್ರು. ಸಾಕಷ್ಟು ಮಂದಿ ಅಲ್ಲಿ ಕೂಡ ಈ ಬಿಸ್ನೆಸ್ ಮೆನ್ಗಳು, ಆರ್ಥಿಕ ತಜ್ಞರು ಕೂಡ ಕುತ್ಕೊಂಡು ಮಾತಾಡ್ತಾ ಇದ್ರು. ಆಗ ಒಬ್ಬರು ಕ್ವಶನನ್ನು ಕೇಳ್ತಾರೆ, ನೋಡಿ ಮೇಡಮ್, ಈಗ ಒಂದು ಉದ್ಯಮ ಅಥವಾ ಒಂದು ಬಿಸ್ನೆಸ್ಸನ್ನು ನಾನು ಶುರು ಮಾಡ್ತಾ ಇದ್ದೀನಿ, ಅಮೌಂಟ್ ನಂದು, ಬಂಡವಾಳ ನಂದು, ಬೇವೂರು ನಂದು, ಟೈಮ್ ನಂದು, ರಿಸ್ಕ್ ನಂದು, ಬಟ್ ನನಗಿಂತ ಲಾಭ ನೀವೇ ಪಡಿತಾ ಇದ್ರಿ, ಇದು ಯಾವ ರೀತಿ ಅಂತ ಕೇಳಿದ್ರು. ಇದು ಟ್ಯಾಕ್ಸ್ ಟೆರರಿಸಮ್ ಅಲ್ವಾ ಅಂತ ಕೇಳಿದ್ರು. ಏನು ಹೇಳ್ತೀರಿ ಇದು? ಸರಿಯಾದ ಪ್ರಶ್ನೆ ಕೇಳಿದ್ದಾರೆ ಇವರು. ಈ ಇನ್ನೊಂದು ಇದಕ್ಕೆ ಹ್ಯಾಡಪ್ ಮಾಡಬೇಕು ನಾನು. ಈ ಕೋವಿಡ್ ಸಂದರ್ಭದಲ್ಲಿ ಅದೆಂಥದ್ದು ಆತ್ಮ ಬರ್ಬರ ಅಂತ ಒಂದು ಯೋಜನೆ, ನಿರ್ಭರ ಅಲ್ಲ ಅದು, ಆತ್ಮ ಬರ್ಬರ, ಆತ್ಮನ ಬಗದು ಬಿಡೋದು ಅಂತ. ಅದೆಷ್ಟೋ 2-0-0-0-0-0 ಅದೆಷ್ಟೋ ಹೇಳಿದ್ರು. ಈಗಲಾದ್ರು ನಾನು ನಿರ್ಮಲಾ ಸೀತಾರಾಮನ್ ಅವ್ರು ಕೇಳ್ತೀವಿ, ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ, ಆ ಆತ್ಮ ಬರ್ಬರ ಇತ್ತಲ್ಲ, ಆ 2-0-0-0 ಅದರಿಂದ ಯಾರ್ಯಾರಿಗೆ ಏನೇನು ಉಪಯೋಗ ಆಯಿತು ಒಂಚೂರು ಹೇಳ್ಬಿಡಮ್ಮ. 20 ಲಕ್ಷ ಕೋಟಿ ವಿಶೇಷ. ಅದು ಹೆಂಗೆ 20 ಲಕ್ಷ ಕೋಟಿಯೋ ಇನ್ನೂ ಇದೆಷ್ಟೋ ಸಾರ್, ಅದು 0-0 ಏನ್ಸಕ್ ಬರಲಿಲ್ಲ. ಅಕೌಂಟೆನ್ಸಿ ಕಾಮರ್ಸ್ ಓದಿರೋನು ನಾನು, ಅದು ಯಾಕೋ ಗೊತ್ತಾಗಲಿಲ್ಲ ನನಗೆ. ಓಕೆ ಏನ್ರಿ ಈ ಥರ ಸುಳ್ಳುಗಳು ದೇಶದ ಮೇಲೆ, ಈ ಥರ ಮೋಸ, ಟೋಪಿ ಹಾಕೋದು, 3 ಪಂಗನಾಮ ಹಾಕೋದು BJP ಅವ್ರಿಗೆ ಕರಗತ. ಜನ ಏನು ಅನ್ಕೊಂಡ್ಬಿಟ್ಟಿದ್ರು, ಆ 2-0-0-0-0 ನೋಡ್ಬಿಟ್ಟು ನಾವೆಲ್ಲ ಇನ್ನು ನಾಳೆ ಬೆಳಗ್ಗೆ ಕೋವಿಡ್ ಕಷ್ಟದಿಂದ ಈಚೆ ಬಂದು ಸುಭಿಕ್ಷೆ ಆಗ್ಬಿಡ್ತೀವಿ ಅಂತ ಯೋಚನೆ ಮಾಡಿದ್ರು. ಆಮೇಲೆ ಇನ್ನೂ ಒಂದು ಅದ್ರ ಜೊತೆಯಲ್ಲೇ ಹೇಳಿದ್ರು, ಯಾರಾದರೂ ಹೊಸ ಯುವಕರುಗಳು, ನಿರುದ್ಯೋಗಿಗಳು ಇದೇ 2-0-0 ಇದರಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದರೆ, ಇದು ಕೈಗಾರಿಕೆಗಳು ಅವು ಇವು ಎಂಥದ್ದು ಸ್ಮಾಲ್ ಸ್ಟಾರ್ಟಪ್ ಬ್ಯಾಂಕ್ಗಳಲ್ಲಿ ಲೋನ್ ಕೊಟ್ಬಿಡ್ತಾರೆ ನೀವು ಹೋಗಿದ ತಕ್ಷಣ ಅಂತ ಅಂದರು. ಇವ್ರದ್ದೇ ಅದೇನೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್, ಅದರ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ. ನೀವು ಹೋಗಿದ್ರಾ? ಇದೆ ಮೇಡಮ್. ನಾವು ನಿರುದ್ಯೋಗಿಗಳಲ್ವಾ ಸರ್? ನೀವು ಕಾಂಗ್ರೆಸ್ ಹೋಗ್ತಾರ ನಿರುದ್ಯೋಗಿಗಳಲ್ವಾ ಸರ್? ಯಾರಾದರೂ ಆಗಲಿ ನಿರುದ್ಯೋಗಿಗಳು. ನಾನು ಓದ್ಕೊಂಡಿರೋ ಹುಡುಗ, ಒಂದು ಏನು ಉದ್ಯೋಗ ಸೃಷ್ಟಿ ಮಾಡೋಣ, ನನಗೆ ಗೊತ್ತಿರೋ ಉದ್ಯೋಗನ ನಾನು ಸೃಷ್ಟಿ ಮಾಡೋಣ, ಒಂದು ಫ್ಯಾಕ್ಟ್ರಿ ಮಾಡೋಣ ಅಂತ ಯೋಚನೆ ಮಾಡಿ, ಚಂದ್ರ ಲೇಔಟಲ್ಲಿ ಕರ್ನಾಟಕ ಬ್ಯಾಂಕ್ ಅಂತ ಇದೆ ಸರ್, ನಮ್ಮಲ್ಲಿ ಒಂದು ಅಕೌಂಟ್ ಇದೆ. ನಾನು ಓಪನ್ ಮುಚ್ಚುಮರೆ ಏನಿಲ್ಲ. ಓಕೆ. ಅಲ್ಲೋಗಿ ಮ್ಯಾನೇಜರ್ನ ಕೇಳಿದೆ, ಸರ್ ಹಿಂಗೆ ಮೇಡಮ್ಮು ನಿರ್ಮಲಾ ಸೀತಾರಾಮನ್ ಅವರು ಹಿಂಗೆ ಘೋಷಣೆ ಮಾಡಿದ್ದಾರೆ, ಅದು 2-0-0-0 ಎಲ್ಲ ಬ್ಯಾಂಕ್ಗಳಲ್ಲೂ ಸಾಲ ಕೊಡ್ತಾರೆ ನಿರುದ್ಯೋಗಿ ಯುವಕರುಗಳು ಉದ್ಯಮ ಪ್ರಾರಂಭ ಮಾಡೋದಕ್ಕೆ ಅಂತ ಹೇಳಿದ್ರು. ಹೋಗಿ ಒಂದು ಅರ್ಜಿ ಕೊಟ್ಟೆ ಸರ್, ಹಿಂಗೆ
ಏನು ವ್ಯವಸ್ಥಾಪಕರು ಬ್ಯಾಂಕ್ ಇಂತಿಂತ ಒಂದು ಬರೆದ್ಬಿಟ್ಟು ಒಂದು ಅರ್ಜಿ ಕೊಟ್ಟೆ ಸರ್. ಕೊಟ್ಟಿದ ತಕ್ಷಣ ಏನು ಮಾಡ್ತೀರಿ ಅಂತ ಕೇಳಿದ್ರು. ಇಂಥದ್ದೊಂದು ಮಾಡ್ತೀನಿ ಸರ್ ಅಂತಂದು. ಹೇಗೆ ಮಾಡ್ತೀರಿ ಅಂತಂದ್ರೆ, ಸರ್ ನೀವು ಸಾಲ ಕೊಡ್ತೀರಲ್ಲ ಸರ್, ಇದು ಮೇಡಮ್ ಅವ್ರು ಹೇಳಿದಾರಲ್ಲ ಮುದ್ರಾ ಯೋಜನೆ ಬಗ್ಗೆ ಎಲ್ಲ 2000 ಸರಿ, ಓಕೆ. ಮುದ್ರಾದ ಆಮೇಲೆ ಮುಂದಕ್ಕೆ ಬರ್ತೀನಿ, ಅದು ದೊಡ್ಡ ಪ್ರಹಸನ ಅದು. 2000 ಓದೆ, ಆಯಿತು, ಎಲ್ಲ ಆಯಿತು. ಆ ಸರ್ಟಿಫಿಕೇಟು ಕೊಟ್ಟೆ ಆ ಅರ್ಜಿ ಜೊತೆಗೆ. ಹಿಂಗೆ ಮಾಡಿದರೆ ಮಾತ್ರ ಇವ್ರು ಲೋನ್ ಕೊಡೋದಂತೆ ಸರ್, ಅದನ್ನು ಅವರೇ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ದಾರೆ ಅಂತ. ರೀ ಯಾರ್ರೀ ನಿಮ್ಗೆ ಹೇಳಿದ್ದು? ಯಾರು ಹೇಳಿದ್ರಲ್ಲ ಅವ್ರ ಹತ್ರ ಒಂದು ಲೆಟ್ರ್ ತೊಗೊಂಬನ್ನಿ, ಆಮೇಲೆ ನಾವು ಬ್ಯಾಂಕಿಂದ ಲೋನ್ ಬಿಡುಗಡೆ ಮಾಡ್ತೀವಿ ಅಂತ. ಏನು ಸುಳ್ಳು ಸಾರ್ ಇವ್ರದ್ದು. ಯಾರಿಗೆ ಸಿಕ್ತು ಆವಾಗ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ, ಫ್ಯಾಕ್ಟ್ರಿಗಳು ಮಾಡೋದಕ್ಕೆ ಹಣ ಯಾರಾದರೂ ಭಾರತ ದೇಶದಲ್ಲಿ ಒಬ್ಬರು ಬಂದು ಉದ್ಯಮಗಳು ಹೇಳಿಬಿಟ್ರೆ ನಾನು ಅವ್ರ ಕಾಲದೇಶ ನುಗ್ಬಿಡ್ತೀನಿ ಸರ್. ಓಕೆ ಓಕೆ ಅವ್ರ ಕಾಲದೇಶ ನುಗ್ಬಿಡ್ತೀನಿ. ಅಂದರೆ ಯಾವ ರೀತಿ ಇವರು ಸುಳ್ಳುಗಳು ಅಂತ. ಓಕೆ ಓಕೆ. ಎಷ್ಟು ವೀಕ್ಷಕರೇ ಮಾತನಾಡ್ತಾ ಇದ್ರು. ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇರುವಂಥದ್ದು, ಬಿಜೆಪಿ ಆಡಳಿತದ ಅವಧಿಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ, ಎಲ್ಲವೂ ಕೂಡ ಸುಳ್ಳನ್ನು ಹೇಳಿದ್ದಾರೆ. ಹಾಗಾದ್ರೆ ಅಭಿವೃದ್ಧಿನೇ ಆಗಿಲ್ವಾ?